ಹಾಸನದಲ್ಲಿ ಹಳ್ಳ ಹಿಡಿದ ಜನಪ್ರಿಯ ಯೋಜನೆ ನೀರಾವರಿ ಯೋಜನೆಗೆ ಇಚ್ಛಾಶಕ್ತಿಯ ಕೊರತೆ. ನೆನೆಗುದಿಗೆ ಬಿದ್ದ ಮಹತ್ವಾಕಾಂಕ್ಷಿಯ ನೀರಾವರಿ ಯೋಜನೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರು ಕಿಡಿಕಾರ್ತಾ ಇದ್ದಾರೆ. 5685 ಎಕರೆ ಖುಷ್ಕಿ ಪ್ರದೇಶಕ್ಕೆ ನೀರುಳಿಸುವಂತ ಯೋಜನೆ. ಟಿವಿ5 ರಿಯಾಲಿಟಿ ಚೆಕ್ನಲ್ಲಿ ಸ್ಥಳೀಯ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನುಡಿ ನೀರಾವರಿ ಯೋಜನೆಗೆ ಇಚ್ಛಾಶಕ್ತಿಯ ಕೊರತೆ ಉಂಟಾಗಿರುವಂತದ್ದು. ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೆನೆಗುದಿಗೆ ಬಿದ್ದಿರುವಂಥದ್ದು ಮಹತ್ವಾಕಾಂಕ್ಷಿಯ ನೀರಾವರಿಯ ಯೋಜನೆ. ಜಲಾಶಯದಿಂದ ಹಾಸನ ತಾಲೂಕಿನ ಹಳ್ಳಿಗಳಿಗೆ ನೀರು ಒದಗಿಸುವಂತ ಪ್ರಮುಖ ಯೋಜನೆ ಇದು. ಆದರೆ ಹಳ್ಳ ಹಿಡಿದಿದೆ ಸಾಲಗಾಮೆ ಹೋಬಳಿಯ ಕ್ಯಾತನಹಳ್ಳಿ ಎತ್ತಿನಹೊಳೆ ಯೋಜನೆ. 2001ರಲ್ಲಿ ಆಡಳಿತಾತ್ಮಕ ಅನುಮೋದನೆ ಸಿಕ್ಕರೂ ಮುಗಿದಿಲ್ಲ ಕಾಮಗಾರಿ. 2007-8ರಲ್ಲಿ ಯೋಜನೆಗೆ ತಾಂತ್ರಿಕ ಅನುಮೋದನೆ ನೀಡಲಾಗಿದೆ. 2013-15ರಲ್ಲಿ 30 ಕೋಟಿ ವೆಚ್ಚದಲ್ಲಿ 2 ಹಂತದ ಕಾಮಗಾರಿಯೂ ಮುಗಿದಿದೆ. ಆದರೆ ಕಾಮಗಾರಿ ಮುಗಿದು 10 ವರ್ಷ ಕಳೆದರೂ ನೀರು ಮಾತ್ರ ಹರಿದಿಲ್ಲ. ಅರ್ಧಕ್ಕೆ ನಿಂತು ಹೋಗಿರುವಂಥ 3ನೇ ಹಂತದ ಕಾಮಗಾರಿ. ಇತ್ತ ಕಾಮಗಾರಿಯನ್ನು ಮಾಡ್ತಿಲ್ಲ, ನೀರನ್ನು ಬಿಡ್ತಾ ಇಲ್ಲ. ಮುಗಿದಿರೋ ಕಾಮಗಾರಿ ಜಾಗದಲ್ಲಾದರೂ ನೀರು ಹರಿಸಿ ಅಂತ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ತುಕ್ಕು ಹಿಡಿಯುವ ಹಂತಕ್ಕೆ ಬಂದು ನಿಂತಿದೆ ಮಷಿನ್ಗಳು. ಜಿಲ್ಲೆಯಲ್ಲಿ ಈಗಾಗಲೇ ಬರ ತಾಂಡವಾಡ್ತಾ ಇದೆ. ಒಂದ್ ಕಡೆ ಡ್ಯಾಮ್ಗಳು ಯಗಚಿ ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, ಇವು ಸದ್ಯದ ಪರಿಸ್ಥಿತಿಯಲ್ಲಿ ಒಂದಿಷ್ಟು ನೀರು ಬಂದಿದೆ, ಜೊತೆಗೆ ಡ್ಯಾಮ್ಗಳು ಕೂಡ ತುಂಬಿದೆ. ಆದ್ರೆ ರೈತರ ಒತ್ತಾಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಸಾಲಗಾಮೆ ಹೋಬಳಿಯಲ್ಲಿ ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ನಾವು ಒಂದು ಏತ ನೀರಾವರಿಯ ಪ್ರದೇಶ ಏನಿದೆ, ಆ ಏತ ನೀರಾವರಿಯ ಪ್ರದೇಶದಲ್ಲಿ ಕೂಡ ಇದೀವಿ. ಇಲ್ಲಿ ಬಹಳ ಮುಖ್ಯವಾಗಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನುವ ಒಂದೇ ಒಂದು ಏಕೈಕ ಉದ್ದೇಶದಿಂದ ಸುಮಾರು 2 ಕೋಟಿ ಬಿಲ್ ಪೆಂಡಿಂಗ್ ಇದೆ ಅನ್ನುವ ಕಾರಣಕ್ಕೆ ಈ ಏತ ನೀರಾವರಿಯಲ್ಲಿ ಈಗಾಗಲೇ ಇಲ್ಲಿಂದ ಸುಮಾರು 40ರಿಂದ 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇಲ್ಲಿಂದ ನೀರು ಕೂಡ ಡಂಪ್ ಆಗ್ತಾ ಇತ್ತು. ಹಾಗಾಗಿ ಡ್ಯಾಮ್ ನಲ್ಲಿ ನೀರಿದ್ರು ಇಲ್ಲಿಂದ ನೀರನ್ನ ಹಳ್ಳಿಗಳಿಗೆ ಬಿಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರೈತರುಗಳು ಕೂಡ ಸಾಕಷ್ಟು ಇಲ್ಲಿಗೆ ಬಂದಿದ್ದಾರೆ ಒತ್ತಾಯ ಮಾಡ್ಲಿಕ್ಕೆ. ಸರ್, ಈಗ ಯಾವ ಉದ್ದೇಶಕ್ಕೆ ಇಲ್ಲಿ ಅಂದ್ರೆ ಏತ ನೀರಾವರಿ ಸ್ಟಾಪ್ ಆಗಿರ್ತಕ್ಕಂಥದ್ದು, ಯಾವ ಉದ್ದೇಶಕ್ಕೆ ಸ್ಟಾಪ್ ಆಗಿದೆ, ಏನ್ ಹೇಳಲಿಕ್ಕೆ ಬಯಸ್ತೀರಾ? ಮೊದಲನೇದಾಗಿ ರಾಜಕಾರಣ ನಾವ್ ಬಂದಾಗ ಮಾಡೋಣ 3 ಜನನು ಅವರೇನೆ, 3 ಪಾರ್ಟಿಯವರು ಅವರೇನೆ. ಅವ್ರ ಹೆಚ್ಚು ಇವ್ರ ಹೆಚ್ಚು ಅನ್ನಂಗಿಲ್ಲ. ಆಕ್ಚುಲಿ ಎಲ್ಲಾನು ಇನ್ನೇನು 2 ಕೋಟಿ ಕಟ್ತೀವಿ ಅಂತ ಹೇಳ್ತಾ ಇದಾರೆ. ಕಟ್ಟಿಲ್ಲ. ಒಳನರಸೀಪುರ 50 ಕೋಟಿ ಇದೆ, ಚಂದ್ರಪಟ್ಟಣ 50 ಕೋಟಿ ಇದೆ. ಇದು 2 ಲಕ್ಷ. ಇದು DCR ಮೊನ್ನೆ 2 ಕೋಟಿ ಮೊನ್ನೆ ಕರೆದ್ಬಿಟ್ಟು DCR ಹೇಳ್ತಾರೆ ಆಗತ್ತೆ ಇಲ್ವ್ರಿ ಅಂತ ಹೇಳಿ ಈಗ ಎಲ್ಲರನ್ನು ಕರೆಸ್ಬಿಟ್ಟು ನಾಳೆ ಉದ್ಘಾಟನೆ ಮಾಡೋಣ ಅಂತ ಹೇಳಿದ್ರು. ಇವತ್ತು ಆಗಲ್ಲ, ನಾಳೆ ಬರ್ತಾರೆ ಅಂತ ಹೇಳಿದ್ರೆ ಜಿಲ್ಲೆ ಮಿನಿಸ್ಟ್ರು ಬರ್ತಾರೆ ಅಂತ ನಾವು ಕಾಯ್ತಾ ಇದೀವಿ. ಎಷ್ಟು ಹಳ್ಳಿಗಳಿಗೆ ಇದು ಇಲ್ಲಿಂದ ನೀರು ಸಪ್ಲೈ ಆಗುತ್ತೆ? ಜೊತೆಗೆ ಇದು ಆಗಿ ಈ ಏತ ನೀರಾವರಿ ಹಿಂದೆ ಹೋಗ್ತಾ ಇತ್ತ, ಹಳ್ಳಿಗಳಿಗೆ ನೀರು ಹೋಗ್ತಾ ಇತ್ತ, ಈಗ ನಿಲ್ಸಿದಾರ ಇಲ್ಲ ಏನು, ಯಾವ ತರ ಅಂತ? ಈ ಯೋಜನೆ 2001ರಲ್ಲಿ 1ರಿಂದ 13 ಮುಕ್ತಾಯ ಆಯ್ತು. ಸುಮಾರು ಕನಿಷ್ಠ 40 ಹಳ್ಳಿಗೆ ನೀರು ಒದಗಿಸ್ಬೇಕಾಯ್ತು. 58 ಕೆರೆ 40 ಹಳ್ಳಿ ಬರುತ್ತೆ. ಇದು ಒಬ್ರು ನಮ್ಮ ಈಗ ಹಿಂದೆ ಆಳದಂತ ಶಾಸಕರು ಅಭಿವೃದ್ಧಿ ಅಧಿಕಾರರು ಎಲ್ಲಿಂದೆಲ್ಲ ತಂದು 1000 ಕೋಟಿ ಆಸ್ತಿ ಕೆಲಸ ಮಾಡಿದ್ರಂತಪ್ಪ. 2 ಕೋಟಿ ರೂಪಾಯಿ ಕೆಲಸ ಮಾಡಿ ನೀರು ಕೊಡಕ್ಕಾಗಿಲ್ಲಪ್ಪ. ಮರ್ತೋಗ್ಬಿಟ್ಟವ್ರು ಅವ್ರು. ಇನ್ನೊಬ್ರು ಗೆಲ್ಲಿಸ್ಕೊಂಡೇ ಬರ್ತಾವ್ರೆ ಒಬ್ರನ್ನ. ಅವ್ರಿಗೆ ಈ ಯೋಜನೆ ಗೊತ್ತಿಲ್ವಂತೆ ಇನ್ನೊಬ್ರಿಗೆ. ಅಂತ ಶಾಸಕರು ನಮ್ ಪಡೆದಿದ್ವಲ್ಲ, ಅದು ನಮ್ಮ ತಾಲೂಕಿನ ಏನ್ ಪುಣ್ಯನೋ ಏನೋ ಗೊತ್ತಿಲ್ಲಪ್ಪ. ಇನ್ನೊಬ್ರು ಈ ಸಾಲಗಾಮಿ ಹೋಬಳಿಯಿಂದ 4 ಬಾರಿ MLA ಆಗಿದ್ರು. ಇದನ್ನ ಯೋಜನೆ ಅವ್ರು ಬಂದ ತಕ್ಷಣನೇ ಮುಗಿದ್ ಬಿಡ್ತಪ್ಪ. ಅವ್ರ ಕ್ಷೇತ್ರ ಹೋಯ್ತಲ್ಲ, ನೀರ್ ಬೇಡ. ಇದು ಈ ರಾಜಕಾರಣಿಗಳಿಗೆ ವ್ಯವಸ್ಥೆ ಇದು. ಅವ್ರು ಇದ್ದದ್ರಷ್ಟ ನೀರು ಹರಿಯೋದೇನೋ ಗೊತ್ತಿಲ್ಲ. ಹಾಗಾಗಿ ನೋಡಿ, ಇಷ್ಟೊಂದು ಯೋಜನೆ ತುಕ್ಕಿಡಿತಾ ಇದೆಯಪ್ಪ. ಎಂತೆಂತ ಹೊಸ ಮಿಷನರಿಗಳಿದಾವೆ ಅಂದ್ರೆ, ಮಾನ್ಯ ಜಿಲ್ಲಾಧಿಕಾರಿಗಳ ನಿಜವಾಗ್ಲೂ ರೈತರ ಕಣ್ಮಣಿ ಅವರು. ನಾವು ಹೇಳಿದ ತಕ್ಷಣನೇ 6 ತಿಂಗಳಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಇಡೀ ಅಧಿಕಾರಿಗಳು ಹೊರಗನೆ ತರದು ಇದಕ್ಕೆ ಸಾಧಕ ಬಾಧಕ ಏನ್ ಬೇಕು ಅಂತ ಕೇಳಿದ್ರು. ಅದನ್ನ ರಾಜಕಾರಣಿಗಳು ಮಾಡ್ಬೇಕಾಗಿತ್ತು. ಅವ್ರಿಗೆ ನಾವು ಓಟ್ ಹಾಕಿದ್ವಿ, ಗೆಲ್ಸಿದ್ವಿ. ಅದನ್ನ ರಾಜಕಾರಣ ಮಾಡ್ಲಿಲ್ಲ. ನಾವೇ ಕರೆದೋ ನೆನ್ನೆ, ಬನ್ನಿ ಸ್ವಾಮಿ ನಮ್ಮ ಕ್ಷೇತ್ರ ಶಾಸಕರೇ, ನೀರು ಹರಿಸ್ಬೇಕು, ನೀವೇ ಚಾಲನೆ ಕೊಡ್ಬೇಕು. ಬೇರೆ ತಾಲೂಕು MLAಗಳು ಎಷ್ಟು ಮಹಾನುಭಾವರು ನಮ್ಮ ಹೇಮಾವತಿ ನೀರ್ನ ಬರೀ ಅದನ್ನೇ ರಾಜಕಾರಣ ಮಾಡ್ಕೊಂಡ್ಬಿಟ್ಟು ಬಂದವ್ರೆ. ಅದನ್ನ ಮಾಡಿ ಅಂತ ಹೇಳಿದ್ರೆ ಈ ಶಾಸಕರು ರಾತ್ರಿ 9 ಗಂಟೆಲಿ ಹೌದಾ ಕರೆಂಟ್ ಬಿಲ್ ಕಟ್ಬೇಕಂತ ನಮ್ಮನ್ನೇ ಕ್ವಶನ್ ಮಾಡ್ತಾರಪ್ಪ. ಇಂಥ ಶಾಸಕರು ಪಡೆದಿದ್ವಿ. ಇನ್ನೊಬ್ರು ಮಹಾನ್ ಭಾವರು ಬರೀ ಅಭಿವೃದ್ಧಿ ಮಾಡೋದ್ರ ಪಾಸ್ತಾನ ಸುತ್ತಮುತ್ತ ಲೇಔಟ್ ಮಾಡಿದ್ರು, ಭೂಮಿ ಮಾರ್ಸಿದ್ರು, ಹೋದ್ರಪ್ಪ.
ನೀರಾವರಿನೇ ಇಲ್ಲಪ್ಪ. 45ರಿಂದ 50ಕ್ಕೂ ಹೆಚ್ಚು ಹಳ್ಳಿಗಳ ಪರಿಸ್ಥಿತಿ ಏನೆಂಬುದನ್ನ ಇಲ್ಲಿ ಜನಗಳೇ ಕೂಡ ನಿರ್ಧರಿಸಬೇಕು. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.